ಸ್ನೇಹಿತರೆ ನಮಸ್ತೆ. ಇತ್ತೀಚೆಗೆ ನಾನು ಕೆಲವರು ಮಾತನ್ನು ಕೇಳಿದೆ. ಸಂವಿಧಾನ ಮುಟ್ಟಿದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂದ್ರೆ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅಂದ್ರೆ ರಕ್ತದ ಕುಳಿ ಹರಿಯುತ್ತೆ ಅಂತ. ಅಲ್ಲಲ್ಲ, ಈ ರಕ್ತದ ಕುಳಿ ಹರಿಸ್ತೀವಿ ಅಂತ ಅಂದೋರು ಇಷ್ಟು ದಿನ ಎಲ್ಲಿ ಮಲಗಿದ್ರು ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 1951ರಿಂದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 1951ರಿಂದ 2013ರವರೆಗೆ ಎಷ್ಟು ಬಾರಿ ಸಂವಿಧಾನ ತಿದ್ದುಪಡಿ ಆಗಿದೆ ಗೊತ್ತಾ? ಇವ್ರು ಹೇಳ್ದಂಗೆ ಅವ್ರು ಎಷ್ಟು ಬಾರಿ ಸಂವಿಧಾನ ಮುಟ್ಟಿದ್ದಾರೆ ಅಂತ ಇವ್ರಿಗೆ ಗೊತ್ತಾ? ಹಾಗೆಲ್ಲ ಇವ್ರು ಎಲ್ಲಿ ಮಲಗಿದ್ರು ಅಂತ ಗೊತ್ತಿಲ್ಲ. ಹಾಗಾದ್ರೆ ಎಷ್ಟು ಬಾರಿ ಸಂವಿಧಾನ ತಿದ್ದುಪಡಿ ಆಗಿದೆ, ಯಾವ್ಯಾವಾಗ ಆಗಿದೆ, ಎಷ್ಟು ಬಾರಿ ಆಗಿದೆ ಅಂತ ನೋಡೋಣ. ಹಾಗಂತ ರಕ್ತದ ಕುಳಿ ಅಂತೂ ಹರಿಸೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂತ ಅಂದ್ರೆ ಸಂವಿಧಾನದಲ್ಲಿ ಆ ಅವಕಾಶ ಇಲ್ಲ. ಸಂವಿಧಾನ ಯಾರ ಅಪ್ಪನ ಮನೆ ಆಸ್ತಿಯೂ ಅಲ್ಲ, ಯಾವುದೋ ಒಂದು ಜಾತಿಗೆ ಸೀಮಿತವಾದದ್ದು ಅಲ್ಲ. ಸಂವಿಧಾನ ಅನ್ನೋದು ಪ್ರಜಾಪ್ರಭುತ್ವದ ಹಕ್ಕು. ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರಿಗೆ ಆಡಳಿತವನ್ನ ಪ್ರಜೆಗಳು ಕೊಟ್ಟಿರ್ತಾರೆ. ಅವರಿಗೆ ಅವಕಾಶ ಸದ್ಬಳಕೆ ಮಾಡಿಕೊಂಡು ದೇಶಕ್ಕೆ ಒಳ್ಳೇದಾಗುವಂಗೂ ಕೆಲವರು ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಇನ್ನು ಕೆಲವರು ತಮ್ಮ ಪಕ್ಷದ ಮತ್ತು ತಮ್ಮ ಅಧಿಕಾರದ ಉಳಿವಿಗಾಗಿ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಆ ರೀತಿ ಮಾಡಿದ್ದಾರೆ ಕೂಡ. ಬನ್ನಿ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 1951ರಿಂದ 2013ರವರೆಗೂ ಎಷ್ಟು ಬಾರಿ ಸಂವಿಧಾನ ತಿದ್ದುಪಡಿ ಆಯಿತು, ಯಾವ್ಯಾವಾಗ ಆಯಿತು, ಮತ್ತು ಅದರಲ್ಲಿ ಕೆಲವೊಂದು ತುಂಬಾ ಗಂಭೀರವಾಗಿ ದೌರ್ಜನ್ಯವಾಗಿ ಮತ್ತೆ ನಮಗೆ ತುಂಬಾ ತೊಂದರೆಯಾದ ತಿದ್ದುಪಡಿಗಳನ್ನ ಕೆಲವೊಂದನ್ನು ಮಾತ್ರ, ಅಂದ್ರೆ ಪ್ರತಿಯೊಂದು ಹೇಳ್ತಾ ಕೂತ್ಕೊಂಡ್ರೆ ಕನಿಷ್ಠ ಇದು 2 ಗಂಟೆ ವಿಡಿಯೋ ಆಗುತ್ತೆ. ಹಾಗಾಗಿ ಸ್ವಲ್ಪ ಅದರಲ್ಲಿ ಒಂದು 12-15 ನಿಮಿಷದ ಒಳಗಡೆ ಈ ವಿಡಿಯೋ ಮಾಡಿ ಮುಗಿಸೋಣ ಅಂತ ನಾನು ಸೆಲೆಕ್ಟೆಡ್ ಕೆಲವೊಂದನ್ನು ಮಾತ್ರ, ತುಂಬಾ ಅಂದ್ರೆ ತುಂಬಾ ಗಂಭೀರ ಅನಿಸಿದ್ದನ್ನು ಮಾತ್ರ ಹೇಳ್ತಾ ಎಷ್ಟು ಬಾರಿ ತಿದ್ದುಪಡಿ ಆಯಿತು ಅಂತ ಹೇಳ್ತಾನೆ. ಸ್ನೇಹಿತರೆ, 1951ರಲ್ಲಿ 1ನೇ ತಿದ್ದುಪಡಿ, 1953ರಲ್ಲಿ 2ನೇ ತಿದ್ದುಪಡಿ, 1954ರಲ್ಲಿ 3ನೇ ತಿದ್ದುಪಡಿ, 1955ರಲ್ಲಿ 2 ತಿದ್ದುಪಡಿಯನ್ನು ಮಾಡ್ತಾರೆ ಒಂದೇ ವರ್ಷದಲ್ಲಿ. 4ನೇ ತಿದ್ದುಪಡಿ ಮತ್ತು 5ನೇ ತಿದ್ದುಪಡಿ. 4ನೇ ತಿದ್ದುಪಡಿಯಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಸ್ನೇಹಿತರೆ, 31 ಮತ್ತು 31A ವಿಧಿಗಳನ್ನ ತಿದ್ದುಪಡಿ ಮಾಡ್ತಾರೆ. ಆರ್ಟಿಕಲ್ 31 ಮತ್ತೆ 31A ಬಹಳ ಸೂಕ್ಷ್ಮವಾದದ್ದು ಇದು. ಸ್ನೇಹಿತರೆ, 1955ರಲ್ಲಿ 2 ಮಾಡಾದ್ಮೇಲೆ 1956ರಲ್ಲಿ ಮತ್ತೆ 2 ಸಲ ತಿದ್ದುಪಡಿ ಮಾಡ್ತಾರೆ. 6ನೇ ತಿದ್ದುಪಡಿ ಮತ್ತು 7ನೇ ತಿದ್ದುಪಡಿ. 1959ರಲ್ಲಿ 8ನೇ ತಿದ್ದುಪಡಿ ಮಾಡ್ತಾರೆ. 1960ರಲ್ಲಿ 9ನೇ ತಿದ್ದುಪಡಿ ಮಾಡ್ತಾರೆ. ಸ್ನೇಹಿತರೆ, 1961ರಲ್ಲಿ 2 ಬಾರಿ ತಿದ್ದುಪಡಿ ಮಾಡ್ತಾರೆ. 10ನೇ ಮತ್ತು 11ನೇ ತಿದ್ದುಪಡಿ. 1962ರಲ್ಲಿ 3 ಬಾರಿ ತಿದ್ದುಪಡಿ ಮಾಡ್ತಾರೆ. 12ನೇ ತಿದ್ದುಪಡಿ, 13ನೇ ತಿದ್ದುಪಡಿ, 14ನೇ ತಿದ್ದುಪಡಿ. ಸ್ನೇಹಿತರೆ, 1963ರಲ್ಲಿ 2 ಬಾರಿ ತಿದ್ದುಪಡಿ ಮಾಡ್ತಾರೆ. 15ನೇ ತಿದ್ದುಪಡಿ ಮತ್ತು 16ನೇ ತಿದ್ದುಪಡಿ. ಸ್ನೇಹಿತರೆ, ಇಲ್ಲಿ ಗಂಭೀರವಾಗಿ 16ನೇ ತಿದ್ದುಪಡಿಯನ್ನ 1963ರಲ್ಲಿ ನಡೆದ 16ನೇ ತಿದ್ದುಪಡಿಯನ್ನ ಬಹಳ ಗಂಭೀರವಾಗಿ ನೀವು ನೋಡಬೇಕು. ಯಾಕೆಂತಂದ್ರೆ ಮೊದಲು ಸಂವಿಧಾನ ನಮಗೆ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿತ್ತು. ಈ ವಾಕ್ ಸ್ವಾತಂತ್ರ್ಯವನ್ನು ಪ್ರಶ್ನೆ ಮಾಡುವ ಅಥವಾ ಇದರ ಮೇಲೆ ನಿರ್ಬಂಧ ಏರುವ ಯಾವ ಅಧಿಕಾರವನ್ನು ಚುನಾಯಿತ ಪ್ರತಿನಿಧಿಗೆ ಕೊಟ್ಟಿರಲಿಲ್ಲ. ಸಂವಿಧಾನ ಚುನಾಯಿತ ಅಧಿಕಾರಿಗಳಿಗೆ ಅಥವಾ ಚುನಾಯಿತ ವ್ಯಕ್ತಿಗಳಿಗೆ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಮುಟುಕುಗೊಳಿಸುವ ಅಥವಾ ನಮ್ಮ ವಾಕ್ ಸ್ವಾತಂತ್ರ್ಯ ಮೇಲೆ ನಿರ್ಬಂಧ ಏರುವ ಯಾವ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಆದ್ರೆ ಇವರು 16ನೇ ತಿದ್ದುಪಡಿಯನ್ನ ಸಂವಿಧಾನದಲ್ಲಿ ತಂದು 13ನೇ ವಿಧಿಯಲ್ಲಿ ಇದ್ದಂತಹ ವಾಕ್ ಸ್ವಾತಂತ್ರ್ಯದ ಮೇಲಿನ ಕೆಲವು ನಿರ್ಬಂಧಗಳನ್ನ ಏರುವ ಅಧಿಕಾರವನ್ನ ಸಂಸತ್ತಿಗೆ ಕೊಟ್ಟರು. 16ನೇ ತಿದ್ದುಪಡಿಯಲ್ಲಿ ವಾಕ್ ಸ್ವಾತಂತ್ರ್ಯದ ಮೇಲೆ ಕೆಲವು ನಿರ್ಬಂಧಗಳನ್ನು ಏರುವ ಅಧಿಕಾರವನ್ನು ಸಂಸತ್ತಿಗೆ ಕೊಟ್ಟು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಇದು 1963ರಲ್ಲಾದ 16ನೇ ತಿದ್ದುಪಡಿ. ಎಲ್ಲಿ ಮಲಗಿದ್ರು ಆಗ? ಸಂವಿಧಾನ ಬದಲಾವಣೆ ಮಾಡಿದ್ರೆ, ತಿದ್ದುಪಡಿ ಮಾಡಿದ್ರೆ ನಾವು ರಕ್ತದ ಕುಳಿ ಹರಿಸ್ತೀವಿ ಎಂದವ್ರು ಎಲ್ಲಿ ಮಲಗಿದ್ರು ನನಗೆ ಗೊತ್ತಿಲ್ಲ. ಸ್ನೇಹಿತರೆ, 1964ರಲ್ಲಿ 17ನೇ ತಿದ್ದುಪಡಿ ಆಯಿತು. 1966ರಲ್ಲಿ 18ನೇ ತಿದ್ದುಪಡಿ ಆಯಿತು. 1966ರಲ್ಲಿ 2 ಬಾರಿ ತಿದ್ದುಪಡಿ ಆಯಿತು. 19 ಮತ್ತು 20ನೇ ತಿದ್ದುಪಡಿ. 19ನೇ ತಿದ್ದುಪಡಿ ಬಹಳ ವಿಶೇಷವಾದದ್ದು ಸ್ನೇಹಿತರೆ, ಮರಿಬಾರದು ನಾವು. ಚುನಾವಣಾ ವಿಚಾರಣಾ ಮಂಡಳಿಗಳನ್ನು ರದ್ದುಗೊಳಿಸಲಾಯಿತು. ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ವಿಚಾರಣೆ ನಡೆಸುವ ಅಧಿಕಾರ ವ್ಯಾಪ್ತಿಯನ್ನ ಬದಲಾವಣೆ ಮಾಡಾಯಿತು. ಮೊದಲು ಚುನಾವಣಾ ನ್ಯಾಯ ಮಂಡಳಿಗಳು ಅಂತ ಇತ್ತು. ಚುನಾವಣೆ ವಿಚಾರ ಮಂಡಳಿಗಳನ್ನ ಚುನಾವಣಾ ವಿಚಾರವನ್ನ ಆ ನ್ಯಾಯ ಮಂಡಳಿ ಮಾಡಿಕೊಂಡು ಚುನಾವಣಾ ಆಯೋಗ ನಡೆಸ್ತಾ ಇತ್ತು. ಅದನ್ನ ರದ್ದುಗೊಳಿಸಿದ್ರು 19ನೇ ತಿದ್ದುಪಡಿಯಲ್ಲಿ, ನೆನಪಿರಲಿ. ಸ್ನೇಹಿತರೆ, 1966ರಲ್ಲಿ 2 ಬಾರಿ ತಿದ್ದುಪಡಿ, 19 ಮತ್ತೆ 20. 1967ರಲ್ಲಿ 21ನೇ ತಿದ್ದುಪಡಿ, 1969ರಲ್ಲಿ 22ನೇ ತಿದ್ದುಪಡಿ, 1970ರಲ್ಲಿ 23ನೇ ತಿದ್ದುಪಡಿ ತಂದ್ರು. ವಿಶೇಷ ಏನು ಅಂತ ಅಂದ್ರೆ ರಾಜ್ಯಸಭೆಗೆ ಓರ್ವ ಆಂಗ್ಲೋ ಇಂಡಿಯನ್ ಜನಾಂಗದವರನ್ನ ನಾಮಕರಣ ಮಾಡುವಂತೆ
ಇದರಲ್ಲಿ ರಾಜ್ಯ ವಿಧಾನಸಭೆಗೆ ಓರ್ವ ಆಂಗ್ಲೋ ಇಂಡಿಯನ್ ಜನಾಂಗದವರನ್ನ ನಾಮಕರಣ ಮಾಡಲಿಕ್ಕೆ ತಿದ್ದುಪಡಿ ಮಾಡಲಾಯಿತು. ಸ್ನೇಹಿತರೆ, 1971ರಲ್ಲಿ 3 ಬಾರಿ ತಿದ್ದುಪಡಿ ಮಾಡಿದ್ರು. 24ನೇ ತಿದ್ದುಪಡಿ, 25ನೇ ತಿದ್ದುಪಡಿ ಮತ್ತು 26ನೇ ತಿದ್ದುಪಡಿ. 1971ರಲ್ಲಾದ 26ನೇ ತಿದ್ದುಪಡಿ ಏನು ಅಂತ ಅಂದ್ರೆ, ರಾಜ್ಯದ ರಾಜರುಗಳಿಗೆ, ಏನು ರಾಜ್ಯಗಳನ್ನು ವಶಪಡಿಸಿಕೊಂಡು ನಾವು ಭಾರತವನ್ನು ನಿರ್ಮಾಣ ಮಾಡಿದ್ವು, ಆ ರಾಜರುಗಳಿಗೆ ಕೊಡ್ತಿದ್ದಂತ ರಾಜಧನ ಸೌಲಭ್ಯವನ್ನ ರದ್ದು ಮಾಡಿದ್ರು. 1971ರಲ್ಲಿ ಮೊದಲು ಸಂವಿಧಾನದಲ್ಲಿ ರಾಜಧನ ಕೊಡಬೇಕು ಅಂತ ಇತ್ತು, ಆ ರಾಜಧನವನ್ನು ಕೊಡೋದಿಲ್ಲ ಅಂತ ಹೇಳಿ ರದ್ದುಪಡಿಸಿದ್ರು. ಆಗ ಎಲ್ಲಿ ಮಲಗಿದ್ರು ಅಂತ ನನಗೆ ಗೊತ್ತಿಲ್ಲ. ಇದು ಇನ್ನೂ ನಿಮಗೆ ಈಗ ಆಗಿರೋ ತಿದ್ದುಪಡಿಗಳನ್ನೆಲ್ಲ ಬಿಡಿಸಿ ಹೇಳ್ತಾ ಹೋದ್ರೆ ನಿಮಗೆ ಅದರ ಅನುಭವ ಬರಬೇಕು, ಓದಬೇಕು ನೀವು. ಸ್ನೇಹಿತರೆ, 1971ರಲ್ಲಿ ತಿದ್ದುಪಡಿಗಳು ಮುಗಿದ ಮೇಲೆ 27ನೇ ತಿದ್ದುಪಡಿಗಳವರೆಗೂ ಆದ್ಮೇಲೆ 1972ರಲ್ಲಿ 3 ಬಾರಿ ತಿದ್ದುಪಡಿ ಮಾಡ್ತಾರೆ. 28ನೇ ತಿದ್ದುಪಡಿ, 29ನೇ ತಿದ್ದುಪಡಿ ಮತ್ತೆ 30ನೇ ತಿದ್ದುಪಡಿ. ಸ್ನೇಹಿತರೆ, 1972ರಲ್ಲಿ 28ನೇ ತಿದ್ದುಪಡಿ ಮಾಡ್ತಾರಲ್ಲ, ಅದೇನು ಅಂತ ಅಂದ್ರೆ ICS ಅಧಿಕಾರಿಗಳ ರಕ್ಷಣೆಗೆ ಅಂತ ನೀಡಿದ್ದ 314ನೇ ವಿಧಿಯನ್ನೇ ರದ್ದುಪಡಿಸ್ತಾರೆ. ICS ಅಧಿಕಾರಿಗಳ ರಕ್ಷಣೆಗೆ ನೀಡಿದಂತ 314ನೇ ವಿಧಿಯನ್ನೇ ರದ್ದುಪಡಿಸ್ತಾರೆ. ಇದು 1972ರಲ್ಲಿ 28ನೇ ತಿದ್ದುಪಡಿಯಲ್ಲಿ ಮಾಡೋದು. ಅದಾದ್ಮೇಲೆ 1972ರಲ್ಲಿ 29ನೇ ತಿದ್ದುಪಡಿ ಆಗುತ್ತೆ, 1972ರಲ್ಲಿ 30ನೇ ತಿದ್ದುಪಡಿ ಆಗುತ್ತೆ, 1973ರಲ್ಲಿ 31ನೇ ತಿದ್ದುಪಡಿ ಆಗುತ್ತೆ, 1974ರಲ್ಲಿ 2 ಬಾರಿ ತಿದ್ದುಪಡಿ, 32ನೇ ತಿದ್ದುಪಡಿ, 33ನೇ ತಿದ್ದುಪಡಿ ಆಗುತ್ತೆ, 1974ರಲ್ಲಿ 34ನೇ ತಿದ್ದುಪಡಿ ಆಗುತ್ತೆ, 1975ರಲ್ಲಿ 5 ಬಾರಿ ತಿದ್ದುಪಡಿ ಮಾಡ್ತಾರೆ. 1975ರಲ್ಲಿ 36ನೇ ತಿದ್ದುಪಡಿ, 37ನೇ ತಿದ್ದುಪಡಿ, 38ನೇ ತಿದ್ದುಪಡಿ, 1975ರಲ್ಲೇ 39ನೇ ತಿದ್ದುಪಡಿಯನ್ನು ಮಾಡ್ತಾರೆ. 1976ರಲ್ಲಿ 40ನೇ ತಿದ್ದುಪಡಿ ಮಾಡ್ತಾರೆ. ಸ್ನೇಹಿತರೆ, 1976ರಲ್ಲಿ ಒಟ್ಟು 3 ಬಾರಿ ತಿದ್ದುಪಡಿ ಮಾಡ್ತಾರೆ. 40, 41, 42. ಸ್ನೇಹಿತರೆ, 40ನೇ ತಿದ್ದುಪಡಿ, 41ನೇ ತಿದ್ದುಪಡಿ ಆದ್ಮೇಲೆ 42ನೇ ತಿದ್ದುಪಡಿಯನ್ನ 1976ರಲ್ಲಿ ಮಾಡ್ತಾರಲ್ಲ, ಇದನ್ನ ತುಂಬಾ ವ್ಯಾಪಕವಾದ ತಿದ್ದುಪಡಿ. ಈ ತಿದ್ದುಪಡಿ ಮಾಡಿದಾಗ, ಈ ಬದಲಾವಣೆಯನ್ನು ಮಾಡಿದಾಗ ಸಂವಿಧಾನದಲ್ಲಿ ಈ ರಕ್ತದ ಹೋಕುಳಿ ನಡೆಸೋರು ಎಲ್ಲಿ ಮಲಗಿದ್ರು ಗೊತ್ತಿಲ್ಲ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಲಿ, 1976ರಲ್ಲಿ 42ನೇ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದ್ರು ಇವರು. ಸಂವಿಧಾನ ತಿದ್ದುಪಡಿಗಳನ್ನ ನ್ಯಾಯಾಂಗದ ಪರಿಶೀಲನೆ ವ್ಯಾಪ್ತಿಯಿಂದ ಆಚೆಗಿಟ್ರು. ಸಂವಿಧಾನ ತಿದ್ದುಪಡಿ ಮಾಡಿದಾಗ ನ್ಯಾಯಾಂಗದಲ್ಲಿ ಹೋಗಿ ಪ್ರಶ್ನೆ ಮಾಡಬಹುದಿತ್ತು, ನ್ಯಾಯಾಂಗ ಅದನ್ನ ಚೆಕ್ ಮಾಡಿ ನ್ಯಾಯಾಧೀಶರು ಸರಿಯೋ ತಪ್ಪು ಅಂತ ಹೇಳ್ತಿದ್ರು. ಈ ವ್ಯಾಪ್ತಿಯಿಂದ ಸಂವಿಧಾನ ತಿದ್ದುಪಡಿಗಳನ್ನ ನ್ಯಾಯಾಂಗ ಪರಿಶೀಲನೆ ಮಾಡಬಾರ್ದು ಅಂತ ನ್ಯಾಯಾಂಗ ಪರಿಶೀಲನೆಯಿಂದ, ಆ ವ್ಯಾಪ್ತಿಯಿಂದ ಸಂವಿಧಾನ ತಿದ್ದುಪಡಿಯನ್ನ ಆಚೆಗಿಟ್ರು. ಇದನ್ನ ಸರ್ವಾಡಳಿತ ಅಂತ ಕರೀತಾರೆ. ಇದನ್ನ ಹಿಟ್ಲರ್ ಆಡಳಿತ ಅಂತ ಕರೆಯೋದು. 1976 42ನೇ ತಿದ್ದುಪಡಿಯಲ್ಲಿ ಸಂವಿಧಾನದಕ್ಕೆ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆಯನ್ನು 3 ಹೊಸ ಪದಗಳನ್ನ ಸೇರಿಸ್ತಾರೆ. 1976ರ 42ನೇ ತಿದ್ದುಪಡಿಯಲ್ಲಿ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅನ್ನೋದನ್ನು ಹೊಸದಾಗಿ ಸೇರಿಸ್ತಾರೆ. ಚೆನ್ನಾಗಿ ನೆನಪಿರಲಿ, ಎಲ್ಲಿಂದ ಬಂತು ಸಂವಿಧಾನದೊಳಗೆ ಜಾತ್ಯತೀತತೆ, ಸಮಾಜವಾದಿ ಮತ್ತು ಸಮಗ್ರತೆ ಅಂದ್ರೆ 1976ರ 42ನೇ ತಿದ್ದುಪಡಿಯಲ್ಲಿ ಬಂತು. ಇದು ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ನೆನಪಿರಲಿ. ಸ್ನೇಹಿತರೆ, ಆಗ ಈ ತರ ತಿದ್ದುಪಡಿ ಮಾಡಿದಾಗ ಈ ರಕ್ತದೋಕುಳಿ ಮಾಡುವ ಹೋರಾಟಗಾರರು ಎಲ್ಲಿ ಮಲಗಿದ್ರು ನಂಗೆ ಗೊತ್ತಿಲ್ಲ. 1977ರಲ್ಲಿ 43ನೇ ತಿದ್ದುಪಡಿ ಆಗುತ್ತೆ, 1978ರಲ್ಲಿ 44ನೇ ತಿದ್ದುಪಡಿ ಆಗುತ್ತೆ, 1980ರಲ್ಲಿ 45ನೇ ತಿದ್ದುಪಡಿ ಆಗುತ್ತೆ, 1982ರಲ್ಲಿ 46ನೇ ತಿದ್ದುಪಡಿ ಆಗುತ್ತೆ, 1984ರಲ್ಲಿ 5 ಬಾರಿ ತಿದ್ದುಪಡಿ ಆಗುತ್ತೆ. 47ನೇ ತಿದ್ದುಪಡಿ, 48ನೇ ತಿದ್ದುಪಡಿ, 49ನೇ ತಿದ್ದುಪಡಿ, 50ನೇ ತಿದ್ದುಪಡಿ, 51ನೇ ತಿದ್ದುಪಡಿ. 1985ರಲ್ಲಿ 52ನೇ ತಿದ್ದುಪಡಿ ಆಗುತ್ತೆ, 1986ರಲ್ಲಿ 53ನೇ ತಿದ್ದುಪಡಿ, 1986ರಲ್ಲೇ 54ನೇ ತಿದ್ದುಪಡಿ, 1986ರಲ್ಲೇ 55ನೇ ತಿದ್ದುಪಡಿ ಆಗುತ್ತೆ, 1987ರಲ್ಲಿ 56ನೇ ತಿದ್ದುಪಡಿ ಆಗುತ್ತೆ, 1987ರಲ್ಲಿ 57ನೇ ತಿದ್ದುಪಡಿಯೂ ಆಗುತ್ತೆ. 1988ರಲ್ಲಿ 3 ಬಾರಿ ತಿದ್ದುಪಡಿ, 58ನೇ ತಿದ್ದುಪಡಿ, 59ನೇ ತಿದ್ದುಪಡಿ, 60ನೇ ತಿದ್ದುಪಡಿ ಆಗುತ್ತೆ. 1989ರಲ್ಲಿ 3 ಬಾರಿ ತಿದ್ದುಪಡಿ, 61ನೇ ತಿದ್ದುಪಡಿ, 62ನೇ ತಿದ್ದುಪಡಿ, 63ನೇ ತಿದ್ದುಪಡಿ. 1990ರಲ್ಲಿ 4 ಬಾರಿ ತಿದ್ದುಪಡಿ ಆಗುತ್ತೆ. 64ನೇ ತಿದ್ದುಪಡಿ, 65ನೇ ತಿದ್ದುಪಡಿ, 66ನೇ ತಿದ್ದುಪಡಿ, 67ನೇ ತಿದ್ದುಪಡಿ.
1991ರಲ್ಲಿ 2 ಬಾರಿ ತಿದ್ದುಪಡಿ ಆಗುತ್ತೆ. 68ನೇ ತಿದ್ದುಪಡಿ, 69ನೇ ತಿದ್ದುಪಡಿ. 1992ರಲ್ಲಿ 3 ಬಾರಿ ತಿದ್ದುಪಡಿ ಆಗುತ್ತೆ. 70ನೇ ತಿದ್ದುಪಡಿ, 71ನೇ ತಿದ್ದುಪಡಿ, 72ನೇ ತಿದ್ದುಪಡಿ. 1993ರಲ್ಲಿ 3 ಬಾರಿ ತಿದ್ದುಪಡಿ ಆಗುತ್ತೆ. 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ, 75ನೇ ತಿದ್ದುಪಡಿ. 1994ರಲ್ಲಿ 76ನೇ ತಿದ್ದುಪಡಿ ಆಗುತ್ತೆ. 1995ರಲ್ಲಿ 77ನೇ ತಿದ್ದುಪಡಿ ಆಗುತ್ತೆ. ಸ್ನೇಹಿತರೆ, ಈ 77ನೇ ತಿದ್ದುಪಡಿಲಿ ಏನ್ ಮಾಡ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಮಾತ್ರ ಮೀಸಲಾತಿ ಇರುತ್ತೆ ಸಂವಿಧಾನದಲ್ಲಿ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲಸಕ್ಕೆ ಸೇರಿ ಬಡ್ತಿ ಕೊಡ್ತಾರಲ್ಲ, ಬಡ್ತಿ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗ್ಬೋದು, ಇನ್ಕ್ರಿಮೆಂಟ್ ಅಥವಾ ಜಾಬಿಂದ ಏನಾದ್ರು ಮೇಲ್ದರ್ಜೆಗೆ ಕೊಡುವಂಥದ್ದು, ಇದರಲ್ಲೂ ಮೀಸಲಾತಿ ಸೇರಿಸ್ತಾರ್ರಿ. ಬಡ್ತಿ ಕೊಡ್ಬೇಕಾದ್ರೂ ಮೀಸಲಾತಿ ಆಧಾರದಲ್ಲಿ ಬಡ್ತಿ ಕೊಡಬೇಕು ಅಂತ ಹೇಳ್ತಾರೆ. ಅದು 77ನೇ ತಿದ್ದುಪಡಿ. ಇಂಥ ಅನೇಕ ತಿದ್ದುಪಡಿಗಳಿದ್ದಾವೆ. ಅದ್ರೊಳಗಡೆ ಎಂತೆಂಥ ತಿದ್ದುಪಡಿಗಳಿದ್ದಾವೆ ಅಂತ ನೀವು ನೋಡಿದ್ರೆ ಮೈ ಝುಮ್ ಅನ್ನತ್ತೆ, ಅಂತಂತ ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಇರ್ಲಿ. 1995ರಲ್ಲಿ 78ನೇ ತಿದ್ದುಪಡಿ ಆಗುತ್ತೆ. 1999ರಲ್ಲಿ 79ನೇ ತಿದ್ದುಪಡಿ ಆಗುತ್ತೆ. 2000ರಲ್ಲಿ 1 2 3 4 5 6 ಬಾರಿ ತಿದ್ದುಪಡಿ ಆಗುತ್ತೆ. 2000ರಲ್ಲಿ 6 ಬಾರಿ ತಿದ್ದುಪಡಿ. 80ನೇ ತಿದ್ದುಪಡಿ, 81ನೇ ತಿದ್ದುಪಡಿ, 82ನೇ ತಿದ್ದುಪಡಿ, 83ನೇ ತಿದ್ದುಪಡಿ, 84ನೇ ತಿದ್ದುಪಡಿ ಮತ್ತು 85ನೇ ತಿದ್ದುಪಡಿ ಆಗುತ್ತೆ. 2002ರಲ್ಲಿ 86ನೇ ತಿದ್ದುಪಡಿ, 2003ರಲ್ಲಿ 4 ಬಾರಿ, 87, 88, 89, 90ನೇ ತಿದ್ದುಪಡಿ ಆಗುತ್ತೆ. ಸ್ನೇಹಿತರೆ, 2003ರಲ್ಲಿ 91ನೇ ತಿದ್ದುಪಡಿ ಆಗುತ್ತೆ. 2003ರಲ್ಲಿ 92ನೇ ತಿದ್ದುಪಡಿ ಆಗುತ್ತೆ. 2005ರಲ್ಲಿ 93ನೇ ತಿದ್ದುಪಡಿ. ಏನು ಅಂತ ಅಂದ್ರೆ, ಖಾಸಗಿ ಶಾಲೆಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲೂ ಮೀಸಲಾತಿ ಕಡ್ಡಾಯ ಮಾಡ್ತಾರೆ. ಗೌರ್ಮೆಂಟ್ ಶಾಲೆಗಳು ಮಾತ್ರ ಅಲ್ಲ, ಪ್ರೈವೇಟ್ ಶಾಲೆಯಲ್ಲೂ ಮೀಸಲಾತಿಯನ್ನು ಕಡ್ಡಾಯ ಮಾಡ್ತಾರೆ. 2006ರಲ್ಲಿ 94ನೇ ತಿದ್ದುಪಡಿ, 2010ರಲ್ಲಿ 95ನೇ ತಿದ್ದುಪಡಿ, 2011ರಲ್ಲಿ 96ನೇ ತಿದ್ದುಪಡಿ, 2012ರಲ್ಲಿ 97ನೇ ತಿದ್ದುಪಡಿ, 2013ರಲ್ಲಿ 98ನೇ ತಿದ್ದುಪಡಿ. 98 ಬಾರಿ ತಿದ್ದುಪಡಿ ಆದಾಗ ಈ ರಕ್ತದ ಹೋಕುಳಿಯನ್ನು ಮಾಡುವವರು ಎಲ್ಲಿ ಮಲಗಿದ್ರು ಗೊತ್ತಿಲ್ಲ. ಈಗ ಯಾರು ತಿದ್ದುಪಡಿ ಮಾಡ್ತೀವಿ ಅಂತ ಅಂದ್ರೆ ಮಾಡಂಗಿಲ್ಲ. ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸೀಲ್ ಕೊಟ್ಟಿದ್ವಾ, ನೀವು ಮಾತ್ರ ತಿದ್ದುಪಡಿ ಮಾಡಬಹುದು ಅಂತ. ಸಂವಿಧಾನ ಹೇಳುತ್ತೆ, ತಿದ್ದುಪಡಿಗೆ ಸಂವಿಧಾನ ಅವಕಾಶ ಮಾಡಿಕೊಡುತ್ತೆ. ಯಾರಿಗೆ ಅಧಿಕಾರ ಇರುತ್ತೋ ಅವರು ಸಂವಿಧಾನ ತಿದ್ದುಪಡಿಯನ್ನು ಮಾಡಬಹುದು ಸ್ನೇಹಿತರೆ. ಆದರೆ ಅದನ್ನ ದುರ್ಬಳಕೆ ಮಾಡಿಕೊಂಡು ಕೆಲವರು ತಮ್ಮ ಅಧಿಕಾರ ಮತ್ತು ಪಕ್ಷ ಉಳಿಸ್ಕೊಳ್ಳೋದಕ್ಕೆ ತಿದ್ದುಪಡಿ ಮಾಡ್ತಾರೆ. ಇನ್ನು ಕೆಲವರು ರಾಜ್ಯದ, ರಾಷ್ಟ್ರದ ಜನರ ಅನುಕೂಲತೆಗಾಗಿ, ರಾಜ್ಯದ ಭದ್ರತೆಗಾಗಿ ತಿದ್ದುಪಡಿ ಮಾಡ್ತಾರೆ. ಆದರೆ ಕೆಲವರು ಎಂತೆಂಥ ತಿದ್ದುಪಡಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತಂದ್ರೆ, ಇಡೀ ರಾಷ್ಟ್ರದ ಸಂಸ್ಕೃತಿ, ಸಂಸ್ಕಾರ ಮತ್ತು ನಮ್ಮ ಸನಾತನದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆ ಮಾಡುವಂತಹ ತಿದ್ದುಪಡಿಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇರಲಿ, ನಾವಿವತ್ತು ಸಂವಿಧಾನ ಅಂದ ತಕ್ಷಣ ಜಾತ್ಯತೀತತೆ ಇದನ್ನೆಲ್ಲ ಹೇಳ್ತೀವಿ. ಆದರೆ ಸಂವಿಧಾನದಲ್ಲಿ ಜಾತ್ಯತೀತತೆ ಅನ್ನೋದು ಇರಲಿಲ್ಲ. ಅದನ್ನು 1972ರಲ್ಲಿ 42ನೇ 1976ರಲ್ಲಿ 42ನೇ ತಿದ್ದುಪಡಿಯಲ್ಲಿ ಸೇರಿಸಿದ್ರು ಅನ್ನೋದೇ ಸತ್ಯ. ಇರಲಿ, ನಾವು ನೀವೆಲ್ಲರೂ ಕೂಡ ಒಂದಾಗಿರೋಣ. ಆದರೆ ಒಂದು ಮಾತನ್ನ ಹೇಳ್ತೀನಿ, ತಿದ್ದುಪಡಿ ಮಾಡಿದ್ರೆ, ಬದಲಾವಣೆ ಮಾಡಿದ್ರೆ ರಕ್ತದ ಕುಳಿ ಮಾಡ್ತೀವಿ ಅನ್ನೋರು ಈ 92 ಬಾರಿ ತಿದ್ದುಪಡಿ ಆದಾಗ ಎಲ್ಲಿದ್ರಿ ಅನ್ನೋದನ್ನ ಸ್ವಲ್ಪ ಹೇಳ್ಬಿಡ್ರಪ್ಪ. ಬರೋಣ. ಧನ್ಯವಾದ. 12 ನಿಮಿಷದಲ್ಲಿ ನೀವು ಮುಗಿಸ್ಬೇಕು ಅನ್ಕೊಂಡೆ, ಆದ್ರೂ 14 ನಿಮಿಷ ಆಯ್ತು. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್. ದೊಡ್ಡ ವಿಡಿಯೋ ಮಾಡೋದಾದ್ರೆ ಪ್ರತಿ ತಿದ್ದುಪಡಿಯನ್ನು ಹೇಳ್ತೀನಿ, ಯಾಕೆ ಯಾವ್ಯಾವಾಗ ಹೆಂಗೆ ಮಾಡಿದ್ದಾರೆ ಅಂತ. ಸಿಗೋಣ. ಜೈ ಹಿಂದ್, ಜೈ ಶ್ರೀರಾಮ್.